ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟರು. ಬಿಜೆಪಿಯಲ್ಲಿ ಜೆಡಿಎಸ್ ಮರ್ಜ್ ಆಗಿಬಿಡುತ್ತೆ ಅಂತ. ಜೆಡಿಎಸ್ ಬಿಜೆಪಿ ಒಳಗಡೆ ವಿಲೀನವಾಗಿ ಬಿಡುತ್ತೆ. ಲೆಕ್ಕಕ್ಕೆ 3 ಪಕ್ಷ ಕರ್ನಾಟಕದಲ್ಲಿ, ಆಟಕ್ಕಿರೋದು 2 ಪಕ್ಷ ಅಂತಾರೆ. ಆದಷ್ಟು ಬೇಗ ಮರ್ಜ್ ಆದ್ರೆ ಒಳ್ಳೆಯದು. 2 ಪಾರ್ಟಿ ಆದ್ರೆ ರಾಜಕಾರಣ ಮಾಡಬಹುದು, ನಾವು ಫೈಟ್ ಮಾಡೋದಕ್ಕೆ ಒಳ್ಳೇದಾಗುತ್ತೆ. ಜೆಡಿಎಸ್ ಮತ ಬ್ಯಾಂಕ್ ಮೇಲೆ ಕಣ್ಣಿಟ್ಟು ಡಿಕೆ ಶಿವಕುಮಾರ್ ಅವರು ಇಂಥದ್ದೊಂದು ಹೇಳಿಕೆ ಕೊಟ್ಟಿರುವ ಸಾಧ್ಯತೆ ಇದೆ. ಅವರದ್ದೊಂದು ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಇದೆ. ಆ ಮತಗಳು ಅಥವಾ ಆ ಮತಗಳ ಪೈಕಿ ಒಂದಷ್ಟು ಮತಗಳು ಬಿಜೆಪಿನ ಇಷ್ಟಪಡೋದಿಲ್ಲ. ಅದಕ್ಕೆ ಕಳೆದ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಇರಲಿಲ್ಲ. ಆದರೂ ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಅಂತಾನೆ ಕಾಂಗ್ರೆಸ್ಸಿನ ಪ್ರಚಾರ ಆಗಿತ್ತು. ಈಗ ಮರ್ಜ್ ಆಗುತ್ತೆ ಅನ್ನುವಂಥ ಹೇಳಿಕೆ ಕೂಡ ಬಿಜೆಪಿಯನ್ನ ಬೆಂಬಲಿಸಲು ಇಷ್ಟ ಇಲ್ಲದ ಜೆಡಿಎಸ್ನ ಒಕ್ಕಲಿಗ ಮತದಾರರನ್ನ ಟಾರ್ಗೆಟ್ ಮಾಡಿಕೊಂಡು ಹೇಳಿದ್ದು ಅನ್ನಲಾಗ್ತಾ ಇದೆ. ಉಪಮುಖ್ಯಮಂತ್ರಿಗಳ ಈ ಮಾತು ಕೇಳಿಸ್ಕೊಳ್ಳಿ. ಆದರೆ ಬಿಜೆಪಿ ಮತ್ತು ಜನತಾದಳ ಮಾಡಿಕೊಳ್ತಾ ಇರೋಂಥ ಐಕ್ಯತೆ, ಹೊಂದಾಣಿಕೆ ಬಿಜೆಪಿ ಜೊತೆ ಬಹುಶಃ ಸದ್ಯದಲ್ಲೇ ಮರ್ಜ್ ಆಗ್ಬೋದು ಅಂತ ಕಾಣ್ತದೆ ನನಗೆ. ಮರ್ಜ್ ಆದರೆ ನಮಗೂ ಒಳ್ಳೇದೇ. ನೇರವಾಗಿ 2 ಪಾರ್ಟಿ ಜೊತೆ ನಾವು ಫೈಟ್ ಮಾಡ್ಬೋದು. ಆಟಕ್ಕೆ 3 ಪಾರ್ಟಿ, ಲೆಕ್ಕಕ್ಕೆ 2 ಪಾರ್ಟಿ, ಆ ಥರ ಇರದೆ ಎಷ್ಟು ಜಲ್ದಿ ಅವರು ಮರ್ಜ್ ಮಾಡ್ಕೊಳ್ತಾರೋ ಅಷ್ಟು ಜಲ್ದಿ ನಮ್ಮ ಪಕ್ಷಕ್ಕೆ ಒಳ್ಳೇದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದರೆ ಭಾಳ ಜನ ನನಗೆ ಲೀಡರ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಅವರು ಪಾರ್ಟಿ ಉಳಿಸ್ಕೋಬೇಕು ಅಂತ ಮೊನ್ನೆ ರೀಸೆಂಟಾಗೆ ದಳದವರು ಇಲ್ಲ ನಾವು ಲೋಕಲ್ಲು ಫ್ರೆಂಡ್ಲಿ ಫೈಟ್ ಮಾಡ್ತೀವಿ ಅಂತ. ದಯವಿಟ್ಟು ನಿಮ್ಮ ಫ್ರೆಂಡ್ಲಿ ಫೈಟ್ ಬೇಡ, ನೇರವಾಗಿ ಮಾಡಿ, ಒಟ್ಟಿಗೆ ಸೇರ್ಕೊಳ್ಳಿ, ನೀವು ಮಾಡಿ, ಏನು ತೊಂದರೆ ಇಲ್ಲ. ಸೀಟ್ ಹಂಚ್ಕೊಬಿಡಿ, ಯಾರು ಹಂಚ್ಕೊತೀರೋ ನೀವು ಹಂಚ್ಕೊಂಡು ಎಷ್ಟು ಬೇಕಾದ್ರೂ ಹಾಕ್ಕೊಳ್ಳಿ. ಸುಮ್ಮನೆ ಅವರ ದಳ ಅಂತಂದರೆ ಪಾಪ ಅವ್ರದ್ದೇನೋ ಪರ್ಸನಲ್ ಪ್ರಾಪರ್ಟಿ ಟೈಪ್ ಇದೆ. ಪಾರ್ಟಿ ಪೊಲಿಟಿಕಲ್ ಪಾರ್ಟಿ ಅಂತಲ್ಲ, ಒಂದು ಸಿದ್ಧಾಂತ ಇಲ್ಲ, ಒಂದು ನೀತಿ ಇಲ್ಲ. ಅದಕ್ಕೆ ಅದ್ರ ಬಗ್ಗೆ ಇನ್ನು ಚರ್ಚೆ ಮಾಡೋದು ಬೇಡ. ದಯವಿಟ್ಟು ನೀವೆಲ್ಲ ಸೇರಿ ಬಂದ ಮೇಲೆ ಒಗ್ಗಟ್ಟಾಗಿ ಪಕ್ಷದಲ್ಲಿ ಹಳಬರು ಹೊಸಬರು ಅನ್ನೋ ರೀತಿಯಲ್ಲಿ ಅಲ್ಲದೆ ಒಟ್ಟುವಾಗಿ ದುಡಿಯುವಂಥ ಕೆಲಸ ಪಕ್ಷಕ್ಕೋಸ್ಕರ ಮಾಡಿಕೊಂಡು ಜನರ ಸೇವೆ ಮಾಡ್ಕೊಂಡು ಹೋಗಿ. ಒಳ್ಳೆ ಸರ್ಕಾರ, ನಿಮ್ಮ ಸರ್ಕಾರ ಆಡಳಿತದಲ್ಲಿದೆ, ಇದನ್ನು ತಾವೆಲ್ಲ ಉಪಯೋಗಿಸ್ಕೊಡಿ ಅಂತೇಳಿ. ಆದರೆ ಬಿಜೆಪಿ ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.